നടപ്പേത തൊത്തിയൻ്റെ മോനിക്ക് നാളെ തമ്മണ മോനി ಅಂದಕ ബൈക്ക് ആക്സിഡന്റിലായിട്ട് ತುಂಬ ಗಾಯ ಆಯ್ತು ಹಾಸ್ಪಿಟಲ್ ಹಾಕಿದ್ದು ಮಂಗಳೂರಲ್ಲಿ ಡಾಕ್ಟರ್ 15 ಲಕ್ಷ ರೂಪಾಯಿ ಅಪ್ಪ ತಂದಿದ್ದು ഞങ്ങളുടെಗೆಲ್ಲ ₹1 കൂടി ಇಲ್ಲ ഞങ്ങൾക്ക് അപ്പനമ്മയത്ത് അവനും அவங்க ಅಪ್ಪ ಅಮ್ಮ ഞങ്ങളെ ഉള്ളു എല്ലാരും കൂടിയിട്ട് ഞങ്ങളെ സഹായിക്കണം. ನಾನು ಮುಖೇಶ್ ಅಲ್ಲ ಚಿಕ್ಕಪ್ಪ ಕೊತ್ತಿಂದ ಸಂಜು ಅಲಿಯಾಸ್ ಜೀವನ್ ಕುಮಾರ್ ತಕ್ಪರು ಈಗಾಗಲೇ ಎಲ್ಲ ಫೇಸ್ಬುಕ್ ವಿಡಿಯೋ ಎಲ್ಲ ವೈರಲ್ ಆಯ್ತು. ನಂಗೆ ಚೆನ್ನ ಧನ ಸಹಾಯ ಬಂದಿತ್ತು. ಅದರಲ್ಲೂ ಟ್ರೀಟ್ಮೆಂಟ್ಗೆ ಪೋರಾಯಿನು ಡಾಕ್ಟರ್ ಇಂದ ನಾನು ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಯ್ತು. ಡಾಕ್ಟರ್ ಅವ್ರು ಭರವಸೆ ತಂದಿತ್ತು ನಾನು ಬಚಾವ್ ಮಾಡಿ ಅಂತ. ಈ ಬಚಾವ್ ಮಾಡೋಕ್ಕೋಸ್ಕರ ನಂಗೆ 15 ಲಕ್ಷ ಹಚ್ಚಕ್ಕೆ ದುಡ್ಡು ಕೊಂಡ್ಯಪ್ಪ. ಈ ದುಡ್ಡನ್ನ ನಿಂಗೆಲ್ಲ ಫೇಸ್ಬುಕ್ ವಾಟ್ಸಪ್ ವಿಡಿಯೋ ಎಲ್ಲ ಫಾಲೋ ಮಾಡಂಗ ನಂಗೆ ಹೆಲ್ಪ್ ಧನ ಸಹಾಯ ಮಾಡ್ಸಿಂದ ಹಚ್ಚಕ್ಕೆ ಅವ್ರ ಜೀವ ಉಳಿಯೋಣ ಅಂತ ಉದ್ದೇಶದಿಂದ ನಾನು ನಿಂಗಳ ಕೂಡ ಕೈ ಬೋಡಿಯನ್ನು ಕೇಟುಂಡು. ಈ ವಿಡಿಯೋ ನೋಡ್ದಂಗೆಲ್ಲ ಅಪ್ಪಚ್ಚಿಗೆ ನಿಂಗೆ ಗಡೋ ಕೈಯತ್ತೆ ಪೋಚಿಗೆ ಆ ವಿಡಿಯೋನ ಶೇರ್ ಮಾಡ್ರು ಅಂಜ ಅವರು ದಂಡ ಜೀವತ್ನ ಉಳಿಚಿಟ್ಟು ನಾನು ನಿಂಗಳ ನೋಡಿ ಎಷ್ಟೊಂದು ಜನ ಈ ಊರಿನ ಪ್ರತಿಯೊಬ್ಬರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಕೊಡಗು ಜಿಲ್ಲೆಯ ಅಯ್ಯಂಗೇರಿ ಎಂಬ ಪ್ರದೇಶ ಮಾನವೀಯತೆಯ ಮನುಷ್ಯತ್ವದ ಮಹಾ ಸಂದೇಶ ಸಾರ್ತಾ ಇದೆ. ಈ ಒಂದು ವಿಡಿಯೋ ನೀವೆಲ್ಲರೂ ಶೇರ್ ಮಾಡಬೇಕು. ಈ ಒಂದು ವಿಡಿಯೋ ಶೇರ್ ಮಾಡುವ ಮೂಲಕ 2 ಯುವ ಜೀವವನ್ನು ಉಳಿಸಲು ಸಾಧ್ಯ. ಆತ್ಮೀಯ ಸಹೋದರ ನೋಡಿ, ಈ ಊರಿನ ಪ್ರತಿಯೊಬ್ಬರು ಕೂಡ ವಯಸ್ಕರು, ಯುವಕರು, ಹಿಂದೂಗಳು, ಮುಸಲ್ಮಾನರು, ಮನುಷ್ಯತ್ವ ಒಂದು ಭಾರತದ ಸಂಕಲ್ಪ ಇಲ್ಲಿದೆ. ಆತ್ಮೀಯರೇ, ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಶೇರ್ ಮಾಡಬೇಕು. ಇಲ್ಲಿಯ ಅಯ್ಯಂಗೇರಿ ಎಂಬ ಪ್ರದೇಶದಲ್ಲಿರುವ ತಬ್ಬಲಿಯಾದ ತಂದೆ ಇಲ್ಲದ ತಾಯಿ ಇಲ್ಲದ ಮುಖೇಶ್ ಎಂಬ ಯುವಕ ಒಂದು ಅಪಘಾತ ಸಂಭವಿಸಿ ಮಂಗಳೂರಿನ KMC ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾನೆ. ಆತ್ಮೀಯರೇ, ದಯವಿಟ್ಟು ಪ್ಲೀಸ್ ಈ ವಿಡಿಯೋ ನೀವೆಲ್ಲರೂ ಶೇರ್ ಮಾಡಬೇಕು. 2 ಜೀವಗಳು, ಕೊಡಗು ಜಿಲ್ಲೆಯ 2 ಜೀವಗಳು, 2 ಯುವ ಜೀವಗಳು ಕೂಡ ಆತ್ಮೀಯರೇ ಜೀವಿಸಿ ಆಸೆ ಮುಗಿಯದಂತಹ 2 ಜೀವಗಳು ಜೀವಕ್ಕೆ ಬೇಕಾಗಿ ಅಪಾಪಿಸ್ತಾ ಇದೆ. ಆರ್ಥಿಕತೆ ಇಲ್ಲದೆ ನಮ್ಮ ಮುಂದೆ ಒಂದು ಜೀವ ನಷ್ಟ ಹೊಂದಬಾರದು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿನ್ನ ನೆರೆಕೆರೆಯವನು ಅಮುಸ್ಲಿಮನಾದರೂ ನೀನು ಅವನನ್ನು ಗೌರವಿಸು ಅನ್ನುವಂತಹ ಪ್ರವಾದಿವರ್ಯರ ಸುಂದರವಾದಂತಹ ಸಂದೇಶವನ್ನು ಒಳಗೊಂಡು ಈ ಊರಿನಲ್ಲಿರುವಂತಹ ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಕೂಡ ಇಲ್ಲಿ ಒಗ್ಗೂಡಿದ್ದಾರೆ. ಯಾಕೆ ಬೇಕಾಗಿ ಈ ಊರಿನವನಾದಂತಹ ಒಬ್ಬ ಯುವಕನ ಜೀವನವನ್ನು ರಕ್ಷಿಸಲಿಕ್ಕೆ ಬೇಕಾಗಿ. ಮುಖೇಶ್ ಅನ್ನುವವನು ಬಹಳ ದಯನೀಯವಾದಂತಹ ಸ್ಥಿತಿಯಲ್ಲಿ ಮಂಗಳೂರಿನ ಆಸ್ಪತ್ರೆಯಲ್ಲಿದ್ದಾನೆ. ಅವನ ಜೀವನವನ್ನು ನಮಗೆ ರಕ್ಷಿಸಬೇಕು. ನಾವೆಲ್ಲರೂ ಒಟ್ಟಾಗಿ ನಿಂತರೆ ಖಂಡಿತವಾಗಿಯೂ ನಮಗೆ ರಕ್ಷಿಸಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವೆಲ್ಲರೂ ಒಟ್ಟಾಗಿ ನಿಂತರೆ ಖಂಡಿತವಾಗಿ ನಮಗೆ ಅವನನ್ನು ರಕ್ಷಿಸಬಹುದು. ಆದರೆ ಈ ಒಂದು ದಿವಸ ನಮ್ಮ ಅಯ್ಯಂಗಿರಿಯಲ್ಲಿ ಮುಖೇಶಿಗಾಗಿ ನಾವೆಲ್ಲರೂ ಒಗ್ಗೂಡಿ ಮುಖೇಶಿನ ಚಿಕಿತ್ಸೆಗಾಗಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಒಂದು ವಿಡಿಯೋ ಮಾಡ್ತಿದ್ದೀವಿ. ಯಾಕೆಂದರೆ ಮುಖೇಶ್ ಎನ್ನುವಂಥ ವ್ಯಕ್ತಿ ನಮ್ಮೆಲ್ಲರೊಟ್ಟಿಗೆ ಉತ್ತಮವಾಗಿ ಒಬ್ಬ ಸ್ನೇಹದಿಂದ ನಮ್ಮೊಂದಿಗೆ ಬೆಳಗುವಂಥ ಒಬ್ಬ ವ್ಯಕ್ತಿಯಾಗಿದೆ. ಎಲ್ಲರೂ ಮೊನ್ನೆ ಆಕ್ಸಿಡೆಂಟ್ ಆದಾಗ ನಮ್ಮ ಊರಿನ ಎಲ್ಲರೂ ಹಿರಿಯರೆಲ್ಲ ಹೇಳ್ತವ್ರೆ, ಮುಖೇಶ್ ಅಂತಹ ಆ ಸ್ವಭಾವ ನಾವು ಇನ್ನೂ ಯಾರಿಂದಲೂ ನೋಡೋಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಗಳು ನಮ್ಮ ಊರಿಂದ ಬರ್ತವೆ. ಆವಾಗ ಮುಖೇಶ್ ಎಂಬ ವ್ಯಕ್ತಿ ಎಷ್ಟು ಒಳ್ಳೆಯವರು ಅಂತ ಹೇಳೋದಕ್ಕೆ ಅವನ ನಡತೆಗಳೇ ನಿದರ್ಶನ. ಆದ ಕಾರಣ ನಾವು ನಮ್ಮ ಅಯ್ಯಂಗಿರಿಯ ಪ್ರೀತಿಯಾದಂಥ ಎಲ್ಲರೂ, ಈಗ ನಿಜಾಮಿ ಉಸ್ತಾದ್ ಇದ್ದಾರೆ, ನಮ್ಮ ಧರ್ಮಗುರುಗಳಿದ್ದಾರೆ, ನಮ್ಮ ಊರಿನ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಎಲ್ಲರೂ ಬೇಡ್ಕೊಳ್ಳೋದೇನಪ್ಪ ಅಂದರೆ ಆದಷ್ಟು ಬೇಗ ಅವನ ಕಾಯಿಲೆಯನ್ನು ಮುಗಿಸಿ ನಮ್ಮ ಊರಿಗೆ ಬರಬೇಕು ಅಂತಕ್ಕಂಥದ್ದು ಉದ್ದೇಶ. ಆದ ಕಾರಣ ಪ್ರೀತಿಯ ನಿಮಗೆ ಮತ್ತೊಮ್ಮೆ ನಾವು ಬೇಡ್ಕೊಳ್ತಿದ್ದೀವಿ, ಈ ವಿಡಿಯೋ ನೋಡುವಂಥ ಎಲ್ಲರೂ ಮುಖೇಶಿನ ಚಿಕಿತ್ಸೆಗಾಗಿ 15 ಲಕ್ಷ ರೂಗಳು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಿನ್ನೆ ಉಸ್ತಾದ್ ಅವರು ಹಾಸ್ಪಿಟ್ಲ್ ಹೋದಾಗ ಅವರು ಮನವರಿಕೆ ಮಾಡಿದ್ದಾರೆ. ಸೊ ಆದ ಕಾರಣ MMRನ ಮತ್ತೊಬ್ಬ ಸ್ನೇಹಿತನು ಅಷ್ಟೇ ಬಾವಿ ಕ್ಲೀನ್ ಮಾಡುವಾಗ ಅವನು ಹೆಚ್ಚು ಕಮ್ಮಿಯಾಗಿ ಒಂದು 5 ಲಕ್ಷದ ಚಿಕಿತ್ಸೆಗೆ ಇನ್ನೂ ಅವರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಉಸ್ತಾದ್ ಅವರು ಸಹ ಹೇಳಿದ್ದಾರೆ. ಆದ ಕಾರಣ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಿದ್ದೀರಾ, ಮಾನವೀಯತೆ ದೃಷ್ಟಿಯಿಂದ ನಾವು ಅಂತಹ ಇಬ್ಬರಿಗೂ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡು ಮಾಡಿ ಅವರ ಜೀವನ ಉಳಿಸುವಂಥ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಮುಗಿಸ್ತೇನೆ.